ಮಾನವ, ನಿನಗೆ ಬುದ್ಧಿ ಇದೆಯಾ? ನಿನಗೆ ಬುದ್ಧಿ ಬರಲಿಲ್ವಾ? ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಏನಂತ ಸಾವು ನೋಡಬೇಕ. ಆದರೆ ಕಾಡಿನ ನಾಶಕ್ಕೆ ಬಂದವರೇ ಚೀಸಾಗಬೇಕು. ಅಂದಿರುವ ಪ್ರಾಣಿ, ನೀನು ಮಾನವನು ಅವಿವೇಕಿಯನ್ನು ನಮ್ಮ ಬುದ್ಧಿವಂತಿಗೆ ನಿನಗೇನು ಗೊತ್ತು? ಏನಪ್ಪ ನಿಮ್ಮ ಜಾಣತನವನ್ನು? ನಾವು ಸ್ವಲ್ಪ ತಿಳಿಯುತ್ತೇವೆ. ಆಕಾಶದಲ್ಲಿ ಹಾರುವ ವಿಮಾನ, ನೀರಲ್ಲಿ ಚಲಿಸುವ ದೋಣಿ, ಹಡಗನನ್ನು ಎಲ್ಲ ಸೃಷ್ಟಿಸಿದನು ಮಾನವ. ಇದಿಷ್ಟು ಸಾಕೆಂದು ನಮ್ಮ ಬುದ್ಧಿವಂತಿಗೆ. ಮೊದಲಿಗೆ ನಮ್ಮ ಚರ್ಮವನ್ನೇ ಧರಿಸುತ್ತಿದ್ದನ್ನು ನೆನಪಿಸಿಕೊ. ನಿಮ್ಮ ಬಟ್ಟೆ ಏನು ವಿಶೇಷ? ಪ್ರಾಣಿ ಪಕ್ಷಿ ಕೀಟಗಳ ಮೈಬಣ್ಣಕ್ಕೆ ಮನಸೋತು ನಮ್ಮಂತೆ ಸುಂದರವಾಗಿ ಕಾಣಲು ಬಟ್ಟೆಗಳನ್ನು ಸಿದ್ಧಪಡಿಸುತ್ತೇವೆ. ಸಹಜ ಸೌಂದರ್ಯ ನಮ್ಮದು ತಿಳಿಯುತ್ತೆ. ಕೊಂಡರನ್ನು ಹಿಡಿದು ಜೋತಾಡುತ್ತಾ ಜಿಂಕೆಯ ಕಣ್ಣಿನಂತಹ ಕಣ್ಣು, ನವಿಲಿನ ನಡಿಗೆಯಂತಹ ನಡಿಗೆ, ಕೋಗಲೆಯ ಧ್ವನಿಯಂತಹ ಧ್ವನಿ ಎಂದೆಲ್ಲ ಹೇಳುವ ನೀವು ಸುಂದರವೋ ಅಥವಾ ನಾವು ಸುಂದರವೋ? ಕೀಚಕನ ಗೂಡು, ಜೇನುಗೂಡು ಎಷ್ಟು ಸುಂದರ, ಅದು ನಮ್ಮ ಸಾಧ್ಯ. ನೋಡಿ ಕಲಿ. ಶಾಲೆಗೆ ತಡವಾಯಿತು. ಅಮ್ಮ ಬಿದ್ದಿತ್ತು. ಕಾಡಿನಲ್ಲಿ ಕಾಡಿನಲ್ಲೆಲ್ಲ ಸೇರಿ ಮಲ ತಡೆಯಲು ಹೋದ ಮನುಷ್ಯನ ಮೌನ ಪರಿವರ್ತನೆ ಮಾಡಿದವು. ಈ